ನಮ್ಮ ಸಂವಿಧಾನ ಭಾರತದ ರಚನಾ ಸಭೆ. ಭಾರತದ ರಚನಾ ಸಭೆ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇವರು 2ನೇ ಅಧಿವೇಶನದಲ್ಲಿ ಆಯ್ಕೆಯಾಗಿರ್ತಾರೆ. ಇಲ್ಲಿ ಒಟ್ಟು 22 ಸಮಿತಿಗಳು ರಚನೆ ಆದವು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಮೂಲಭೂತ ಹಕ್ಕುಗಳ ಕುರಿತು ಸಲಹಾ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಾಗಿರ್ತಾರೆ. ಮೂಲಭೂತ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ ಅವರಾಗಿರ್ತಾರೆ. ಇದರಲ್ಲಿ ಕೆಲವು ಮಹಿಳಾ ಸದಸ್ಯರಿರ್ತಾರೆ. ಅವರು ರಾಜಕುಮಾರಿ ಅಮೃತ್ ಕೌರ್, ಲೀಲಾರಾಯ್ ಮಾಲ್ತಿ ಚೌಧರಿ, ಸರೋಜಿನಿ ನಾಯ್ಡು, ಬೇಗಂ ಐಜಾಜ್ ರಸೂಲ್, ವಿಜಯಲಕ್ಷ್ಮಿ ಪಂಡಿತ್, ದ್ರಾಕ್ಷಾಯಿನಿ ಮೇಲಾಯುಧನ್ 15 ಮಹಿಳಾ ಸದಸ್ಯರನ್ನು ಒಳಗೊಂಡಿರ್ತೈತಿ. ಕರ್ನಾಟಕದವರು ಯಾರಿರ್ತಾರಂದ್ರೆ ಕೆಂಗಲ್ ಹನುಮಂತಯ್ಯನವರು ಮತ್ತು S ನಿಜಲಿಂಗಪ್ಪನವರು ಕರ್ನಾಟಕದವರಾಗಿರ್ತಾರೆ. ಸದಸ್ಯರು ಸಂವಿಧಾನದ ಕರಡು ಪ್ರತಿಯನ್ನು ಪರಿಶೀಲಿಸಿ 2473 ತಿದ್ದುಪಡಿಗಳನ್ನು ಸೂಚಿಸಿದರು. ಒಟ್ಟು ಭಾರತ ಸಂವಿಧಾನ ರಚನೆಯಾಗಬೇಕಾದ್ರೆ 2 ವರ್ಷಗಳು 11 ತಿಂಗಳು 18 ದಿನಗಳು ಬೇಕಾದವು. ಡಾಕ್ಟರ್ BR ಅಂಬೇಡ್ಕರ್ ಅವರು 15/8/1947 ರಿಂದ 6/10/1951 ಅವಧಿಯಲ್ಲಿ ಕಾನೂನು ಮಂತ್ರಿಗಳಾಗಿದ್ದರು. ಜನವರಿ 26, 1950 ಸಂವಿಧಾನ ಜಾರಿಗೊಳಿಸಲಾಯಿತು. ಇದನ್ನು ನಾವು ಗಣರಾಜ್ಯೋತ್ಸವ ಅಂತಂದು ಆಚರಣೆ ಮಾಡ್ತೀವಿ. ನವೆಂಬರ್ 26 ಸಂವಿಧಾನದ ದಿನಾಚರಣೆ. 1951-52ರಲ್ಲಿ ಪ್ರಥಮ ಮಹಾಚುನಾವಣೆಗಳು ನಡೆದವು. 1952ರಲ್ಲಿ ಸಂಸತ್ತು ಅಸ್ತಿತ್ವಕ್ಕೆ ಬಂತು. ಸಂಸತ್ತಿನ ವಿಧಗಳ್ಯಾವಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ. 395 ವಿಧಿಗಳು, 22 ಭಾಗಗಳು, 8 ಪರಿಶಿಷ್ಟಗಳಿದ್ದವು. ಭಾರತದ ಸಂವಿಧಾನದಲ್ಲಿ 2023 ಸೆಪ್ಟೆಂಬರ್ ಸಂವಿಧಾನಕ್ಕೆ 16 ಬಾರಿ ತಿದ್ದುಪಡಿ ಮಾಡಿ ಪ್ರೆಸೆಂಟ್ 471 ವಿಧಿಗಳು, 25 ಭಾಗಗಳು, 12 ಪರಿಶಿಷ್ಟಗಳಿವೆ. ಭಾರತ ಸಂವಿಧಾನದ ಲಕ್ಷಣಗಳು: ಲಿಖಿತ ಸಂವಿಧಾನ, ಗಣರಾಜ್ಯ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖ, ಜಾತ್ಯತೀತ ತತ್ವದ ಮಾನ್ಯತೆ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಅಸ್ಪೃಶ್ಯತೆ ಆಚರಣೆ ನಿಷೇಧ, ಸುಖಿ ರಾಜ್ಯ ಸ್ಥಾಪನೆ, ಚುನಾವಣೆ ಪದ್ಧತಿ.